ಯಾವಾಗಾಗುತ್ತೆ ನೂತನ ಸಚಿವರ ಪ್ರಮಾಣ ವಚನ ಸ್ವೀಕಾರ? ಗುರುವಾರ, ಶುಕ್ರವಾರ, ಬುಧವಾರ ಎಲ್ಲ ವಾರಗಳಾಯಿತು. ಈಗ ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ ಸಚಿವ ಸಂಪುಟ ವಿಸ್ತರಣೆ. ರಾಹುಲ್ ಗಾಂಧಿ ಅವರು ನಿನ್ನೆ ಮೀಟಿಂಗ್ ಮಾಡ್ತಾರೆ. 3 ಜನರ ಪಟ್ಟಿಯನ್ನ ತಗೊಂಡಿದ್ದಾರೆ, ಲೀಸ್ಟನ್ನ ಫೈನಲ್ ಮಾಡಿ ಕಳಿಸ್ತೀವಿ, ನೀವು ಹೋಗಿ ಅಂತ ಹೇಳಿದೆ ಕಾಂಗ್ರೆಸ್ ಹೈಕಮಾಂಡ್. 3 ಜನ ಯಾರು? ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು, ಅದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್. 4 ಹೆಸರು ಬಹಳಷ್ಟು ಗೊಂದಲದಲ್ಲಿದೆ. ದೆಹಲಿಯಲ್ಲಿ ನಡೆದಂತಹ ಸಚಿವರ ಪಟ್ಟಿ ಅಂತಿಮಗೊಳ್ಳದೆ ರಾಜ್ಯ ನಾಯಕರು ಬರಿಗೈಯಲ್ಲೇ ವಾಪಸ್ಸಾಗಿದ್ದಾರೆ. ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಬರೀ ಕಾದಿದ್ದೇ ಬಂತು, ಆಗಲಿಲ್ಲ. ಈಗ ಅದು ಸೋಮವಾರಕ್ಕೆ ಆಲ್ಮೋಸ್ಟ್ ನಾಳೆ ಅಥವಾ ನಾಡಿದ್ದರ ಒಳಗಡೆ, ಭಾನುವಾರದ ಒಳಗಡೆ ಪಟ್ಟಿ ಫೈನಲ್ ಆಗಿ ಸೋಮವಾರ ನೂತನ ಸಚಿವರುಗಳ ಪ್ರಮಾಣ ವಚನ. 3-4 ಹೆಸರುಗಳನ್ನು ಇನ್ನೂ ಸೇರ್ಪಡೆ ಮಾಡಬೇಕಾಗತ್ತೆ. ಜಾತಿ ಸಮೀಕರಣ ಕುರಿತು ನಾಯಕರ ನಡುವೆ ಒಮ್ಮತ ಮೂಡಿಲ್ಲ. ಹಾಗಾಗಿ ಹೈಕಮಾಂಡೇ ಪಟ್ಟಿಯನ್ನು ಅಂತಿಮಗೊಳಿಸಿ ಕಳಿಸ್ತೀವಿ, ನೀವು ಹೋಗಿ. ಡಿ.ಕೆ. ಶಿವಕುಮಾರ್ ಅವರೇ, ನೀವು ಕೊಟ್ಟಿರೋ ಪಟ್ಟಿನ ಕೊಡಿ. ಸಿದ್ದರಾಮಯ್ಯನವರೇ, ನೀವೊಂದು ಪಟ್ಟಿ ರೆಡಿ ಮಾಡ್ಕೊಂಬಂದಿದ್ದೀರಲ್ಲ, ನೀವು ಕೊಡಿ. ಬಿ.ಕೆ. ಹರಿಪ್ರಸಾದ್ ಅವರೇ, ನೀವು ರೆಡಿ ಮಾಡ್ಕೊಂಡು ಬಂದಿರೋ ಪಟ್ಟಿನ ನೀವು ಕೊಡಿ ಅಂತ ಹೇಳಿ ಸೋಮವಾರ ನೂತನ ಸಚಿವರುಗಳ ಪ್ರಮಾಣ ವಚನ ನಡೆಯುವ ಸಾಧ್ಯತೆಗಳು ಬಹಳಷ್ಟಿದೆ. ನೋಡಿ, ಇಲ್ಲಿ ಕಾಂಗ್ರೆಸ್ ಹೈಕಮಾಂಡು ಸಾಕಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದೆ. ಕಾಂಗ್ರೆಸ್ ಹೈಕಮಾಂಡು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ 4 ದಿನದಿಂದ ಕಾದಿದ್ದಾರೆ. 4 ದಿನದಿಂದ ಕಾದರೂ ಕೂಡ ನಿರಾಸೆ. ಡಿ.ಕೆ. ಬಿ.ಕೆ. ಅದರ ಜೊತೆಗೆ ಸಿದ್ದರಾಮಯ್ಯ ಮೂವರ ಬಳಿ ಪಟ್ಟಿಯನ್ನು ಪಡ್ಕೊಂಡು ವಾಪಸ್ ಕಳಿಸಿರೋದು. ಇನ್ನೆರಡು ದಿನದಲ್ಲಿ, ನಾನು ಆಗಲೇ ಹೇಳಿದಾಗೆ ಭಾನುವಾರ ಪಟ್ಟಿ ಫೈನಲ್ ಆಗುತ್ತೆ, ಸೋಮವಾರ ಪ್ರಮಾಣ ವಚನ. ಇನ್ನೂ ಕೂಡ ಗೊಂದಲ ಮುಂದುವರೆದಿದೆ. ಒಂದು ಕಡೆ ಬರ ಪರಿಸ್ಥಿತಿ ನಿರ್ವಹಣೆ ಜವಾಬ್ದಾರಿಯನ್ನು ಸೈಡಿಗಿಟ್ಬಿಟ್ಟು ಸಂಪುಟ ವಿಸ್ತರಣೆ ಮುಗಿಸಲೇಬೇಕು ಅಂತ ಹೇಳಿ ಕಳೆದ 3-4 ದಿನಗಳಿಂದ ಕಾದು ಕುಳಿತಿದ್ರು ಡೆಲ್ಲಿಯಲ್ಲೇ ರಾಜ್ಯ ನಾಯಕರು. ಕೊನೆಗೂ ಎಐಸಿಸಿ ನಾಯಕರಾದಂತಹ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡೋ ಅವಕಾಶ ಸಿಗುತ್ತೆ. ಆದರೆ ಸಚಿವರ ಪಟ್ಟಿ ಫೈನಲ್ ಆಗದೆ 3 ಕೂಡ ಬರಿಗೈಯಲ್ಲೇ ರಾಜ್ಯಕ್ಕೆ ವಾಪಸ್ ಆಗಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿ.ಕೆ. ಹರಿಪ್ರಸಾದ್ ಅವರಿಂದಲೂ ಅವರವರ ಆಸಕ್ತಿಯ ಹೆಸರುಗಳ ಪಟ್ಟಿಯನ್ನು ಪಡ್ಕೊಂಡು ಹೈಕಮಾಂಡ್ ನಾಯಕರು ತಾವೇ ಪಟ್ಟಿಯನ್ನು ಅಂತಿಮ ಮಾಡಿ ಕಳಿಸ್ತೀವಿ, ನೀವು ವಾಪಸ್ ಹೋಗಿ. 3-4 ಹೆಸರುಗಳ ವಿಚಾರದಲ್ಲೂ ಕೂಡ ಒಮ್ಮತ ಮೂಡಿಲ್ಲ. ಇವರು ಡಿ.ಕೆ. ಇವ್ರಿಗೆ ಬೇಕು ಅಂದರೆ ಸಿದ್ದರಾಮಯ್ಯ ಅವರು, ಇವ್ರಿಗೆ ಬೇಡ. ಬಿ.ಕೆ. ಹರಿಪ್ರಸಾದ್ ಇವ್ರಿಗೆ ಬೇಡ. ಹಾಗಾಗಿ ಒಂದು 3-4 ಜನರ ಹೆಸರುಗಳಲ್ಲಿ ಒಮ್ಮತ ಮೂಡಿಲ್ಲ. ಕ್ಯಾಬಿನೆಟ್ ವಿಸ್ತರಣೆ ಉದ್ದೇಶಕ್ಕೆ ಈ ತಿಂಗಳಲ್ಲೇ 3ನೇ ಬಾರಿಗೆ ರಾಜ್ಯ ನಾಯಕರು ವಿಶೇಷ ವಿಮಾನದ ಮುಖಾಂತರ ಡೆಲ್ಲಿಗೆ ಹೋಗ್ತಾರೆ. ಸೋಮವಾರನೇ ಹೋಗೋದು. ಗುರುವಾರ ಸಂಜೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆಯಾಗುತ್ತೆ. ರಾಹುಲ್ ಗಾಂಧಿ ಅವರು ಕೂಡ ಸಭೆಗೆ ಬರ್ತಾರೆ. ನಿನ್ನೆ ಸಂಜೆ ಕೆ.ಸಿ. ವೇಣುಗೋಪಾಲ್ ಅವರು, ರಣದೀಪ್ ಸುರ್ಜೇವಾಲಾ ಅವರು ಕೂಡ ಇರ್ತಾರೆ. ಆದರೆ ಒಬ್ಬೊಬ್ಬರದ್ದು ಒಂದೊಂದು ಪಟ್ಟಿ ನೋಡ್ಬಿಟ್ಟು ರಾಹುಲ್ ಗಾಂಧಿ ಅವರು ಗರಂ ಆಗ್ತಾರೆ. ನೀವು ಯಾರು ಮಾಡಿರೋ ಪಟ್ಟಿನೂ ಬೇಡ, ನಾವೇ ಅಂತಿಮ ಮಾಡಿ ಕಳಿಸ್ತೀವಿ, ನೀವು ಹೋಗಿ. ಹಾಗಾಗಿ ಇನ್ನೆರಡು ದಿನದಲ್ಲಿ ಪಟ್ಟಿ ರೆಡಿ ಆಗುತ್ತೆ. ಅಂದರೆ ಭಾನುವಾರದ ಒಳಗಡೆ ಪಟ್ಟಿ ರೆಡಿ ಆಗುತ್ತೆ. ಸೋಮವಾರ ಪ್ರಮಾಣ ವಚನ. ಒಬ್ಬೊಬ್ಬ ನಾಯಕರ ಒಂದೊಂದು ಪಟ್ಟಿಯಲ್ಲಿನ ನಿರ್ದಿಷ್ಟ ಹೆಸರುಗಳ ಬಗ್ಗೆ ಪಕ್ಷದ ವತಿಯಿಂದ ಸಿದ್ಧವಾಗಿರುವಂತಹ ರಿಪೋರ್ಟ್ ಸಭೆಯಲ್ಲಿ ಕೆಲ ಹೊತ್ತು ಪರಿಶೀಲನೆ ಕೂಡ ಆಗುತ್ತೆ. ರಾಜ್ಯ ನಾಯಕರು ಸೂಚಿಸಿದಂತಹ 3-4 ಹೆಸರುಗಳಿಗೆ ಪಕ್ಷದ ರಿಪೋರ್ಟ್ಗಳು ಹೊಂದಾಣಿಕೆ ಆಗಲ್ಲ. ಈ ಹಂತದಲ್ಲಿ ಸಭೆಯನ್ನು ಎಳ್ಕೊಂಡು ಹೋಗೋದಕ್ಕೆ ಬಯಸಲ್ಲ ರಾಹುಲ್ ಗಾಂಧಿಯವರು. 2 ದಿನದಲ್ಲಿ ಅಂತಿಮ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಬಹುತೇಕ ಭಾನುವಾರ ಪಟ್ಟಿ ಫೈನಲ್ ಆಗುತ್ತೆ. ಅದು ಮುಖ್ಯಮಂತ್ರಿಗಳ ಕೈ ಸೇರುತ್ತೆ. ನಿರೀಕ್ಷೆಯಂತೆ ಸೋಮವಾರ ಅಂದರೆ ಆಗಸ್ಟ್ 3ನೇ ತಾರೀಕು ಸಂಪುಟ ವಿಸ್ತರಣೆ ಆಗತ್ತೆ ಅಂತಲೇ ಹೇಳಲಾಗ್ತಾ ಇದೆ. 3-4 ಹೆಸರುಗಳ ಬಗ್ಗೆ ಗೊಂದಲ ಮುಂದುವರೆದಿರೋದ್ರಿಂದನೇ ಅಪೂರ್ಣ ಆಗಿರೋದು. ಯಾರನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು, ಯಾಕಂದರೆ ಯಾರನ್ನ ಸೇರ್ಪಡೆ ಮಾಡ್ಕೊಂಡ್ರೆ ಸರ್ಕಾರದ ವರ್ಚಸ್ಸು ಹೆಚ್ಚುತ್ತೆ, ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಇದೆಲ್ಲವನ್ನ ಕೂಡ ಎಐಸಿಸಿ ಅಧ್ಯಕ್ಷರು ಸೇರಿದಂತೆ ರಾಹುಲ್ ಗಾಂಧಿಯವರು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಒಕ್ಕಲಿಗ, ಮುಸ್ಲಿಂ, ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯಕ್ಕೆ ಸೇರಿದವರಲ್ಲಿ ಯಾರನ್ನ ಸೇರ್ಪಡೆ ಮಾಡ್ಕೋಬೇಕು, ಇದು ಅಲ್ಲಿ ನಡೆದಂತಹ ಸಭೆಯಲ್ಲಿ ಒಮ್ಮತ ಮೂಡಿಲ್ಲ. ಹಾಗಾಗಿ ಈಗ ನಾವು ಯಾರ್ಯಾರನಿಗೋ ಸಚಿವ ಸ್ಥಾನ ಕೊಟ್ಟುಬಿಟ್ರೆ 2028ಕ್ಕೆ ಡ್ಯಾಮೇಜ್ ಆಗಿಬಿಡುತ್ತೆ. ಹಾಗಾಗಿ ಮತ್ತೊಂದು ಕಡೆ ಒಂದಷ್ಟು ಟೀಕೆಗಳು ವ್ಯಕ್ತವಾಗ್ತಾ ಇತ್ತು ವಿರೋಧ ಪಕ್ಷದಿಂದ. ಇನ್ನೂ ಸಚಿವರನ್ನು ಆಯ್ಕೆ ಮಾಡೋಕ್ಕಾಗಿಲ್ಲ,
ಅಧಿಕಾರ ತಗೊಂಡು 2 ತಿಂಗಳಾಯಿತು ಅಂತ. ಅದಕ್ಕೂ ಉತ್ತರ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಚಿವ ಸಂಪುಟವೇ ಇಲ್ಲದೆ ಯಡಿಯೂರಪ್ಪ ಅವರು ಎಷ್ಟು ದಿನ ಅಧಿಕಾರ ಮಾಡಿದ್ರು, ಆಗ ಅಪ್ಪ ಮಗ ಇಬ್ಬರೇ ಅಧಿಕಾರ ಅನುಭವಿಸ್ಲಿಲ್ವೇ ಅಂತ ಹೇಳಿ. ಒಟ್ಟಾರೆ ಈ ರೀತಿಯ ಗೊಂದಲ, ಸಂಪುಟ ವಿಸ್ತರಣೆ ವಿಚಾರಕ್ಕೆ ಇದೆಲ್ಲದಕ್ಕೂ ಕೂಡ ಭಾನುವಾರ ಸಂಜೆಯ ಒಳಗಡೆ ತೆರೆ ಬೀಳುವಂತಹ ಸಾಧ್ಯತೆಗಳಿದೆ.